ಕಪ್ಪಡದಲ್ಲಿ ಕೆಲವೊಂದು ಕೇಳಿ ಬರ್ತಾರೆ. ಏನು ಅಧಿಕಾರಿಗಳಿಗೆ ಏನೋ ಸೂಚನೆ? ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಚ್.ಕೆ. ಪಾಟೀಲ್ರಿಗೆ, ಕಾನೂನು ಸಚಿವರಿಗೆ, ಗೃಹ ಸಚಿವರು ಪರಮೇಶ್ವರ್ ಅವರಿಗೆ, ಕಂದಾಯ ಸಚಿವರು ಆದಂಥ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ. ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್. ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತು ದಿವಸ ತಿಳಿಸಿದ್ದಾರೆ. ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರಿಗೆ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಸರ್, ಕುಮಾರಸ್ವಾಮಿ ಅವರು ತಾವು ಅಧಿಕಾರದಿಂದ ಒಂದು ಬಿಲ್ ತಂದಿದ್ದೆ, ಅದು ಏನಾಯಿತು ಅಂತ ಹೇಳಿ ಪ್ರಶ್ನೆ. ಕುಮಾರಸ್ವಾಮಿ ಅವರು ಯಾವ ಬಿಲ್ ಅಂದರೆ ಇದರದ್ದೇ ಮೈಕ್ರೋ ಫೈನಾನ್ಸ್ ಸಂಬಂಧದ ಬಿಲ್ ತಂದಿದ್ದೆ. ಹೌದಾ? ಬಿಲ್ ತಂದಿದ್ರೆ ಮತ್ತೆ ಏನಾಯ್ತು ಅಂತ ಬಿಲ್ ಪರಿಣಾಮ ಏನಾಗಿದೆ? ಅದೇ ರಾಜ್ಯ ಸರ್ಕಾರ ಹೇಳ್ಬೇಕು ಆ ಬಿಲ್ ಬಗ್ಗೆ ಅಂತ ಹೇಳಿ. ಆ ಬಿಲ್ ಬಗ್ಗೆ ನಾವು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಹೆಂಗೆ ಆಗ್ತಾಯಿದೆ ಅಂತ ಹೇಳಿ ಅವ್ರ ಬಿಲ್ ವರ್ಕ್, ನಿಮ್ಮ ಬಿಲ್ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಕಠಿಣವಾದಂಥ ಒಂದು ತರುವಂಥ ಮಾಡ್ತಾ ಇದ್ದೀವಿ. ಇದು ಭಾಳ ಗಂಭೀರವಾಗಿ ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ನಾನು ಇದರಲ್ಲಿ ಲಘುವಾಗಿ ಮಾತಾಡೋಕ್ಕೆ ಬಯಸಿದ್ದಲ್ಲ, ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಮಟ್ಟ ಹಾಕಬೇಕು, ಇದನ್ನು ಈ ರೀತಿ ಇದು ಆಗಬಾರ್ದು, ಆ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು. ಸಂಪುಟ